ನ್ಯಾಯಾಧೀಶರ ಸಹಿಯೇ ನಕಲು. ಕೋಟಿ ಕೋಟಿ ವಂಚನೆ, 500 ಜನರಿಗೆ ಪಂಕನಾಮ ಹಾಕಿದ ದಂಪತಿ ಅರೆಸ್ಟ್. ಹಾಗಾದ್ರೆ ಏನಿದು ಕೇಸು ಅಂತೀರಾ? ಈ ಸ್ಟೋರಿ ನೋಡಿ. ಮೋಸ ಮಾಡೋರು ಇರೋವರೆಗೂ ಮೋಸ ಹೋಗೋರು ಇದ್ದೇ ಇರ್ತಾರೆ ಅನ್ನೋ ಮಾತು ಆಗಾಗ ನಿಜವಾಗ್ತಾನೆ ಇದೆ. ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಇಂಜಿನಿಯರಿಂಗ್ ಡಬಲ್ ಡಿಗ್ರಿ ತೆಗೆದುಕೊಂಡಿರೋರು ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ನಿರುದ್ಯೋಗಿಗಳಿಗೆ ಕೆಲಸ ಕೊಡಿಸುವುದಾಗಿ ನಂಬಿಸಿ ಹಣ ಲೂಟಿ ಮಾಡ್ತಾ ಇದ್ದಾರೆ. ಇಂಥದ್ದೇ ಕೇಸ್ನಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿದ ಆರೋಪದ ಮೇಲೆ ದಂಪತಿ ಅರೆಸ್ಟ್ ಆಗಿದ್ದಾರೆ. ಏನು ಈ ಖತರ್ನಾಕ್ ಕಪಲ್ ಕತೆ? ಸರ್ಕಾರಿ ಕೆಲಸ ಅಂದ್ರೆ ಸಾಕು, ಜನರು ಮುಗಿ ಬೀಳ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಈ ದಂಪತಿ ಕೋರ್ಟ್ನಲ್ಲಿ ಕೆಲಸ ಕೊಡಿಸುವುದಾಗಿ ಹೇಳಿ ಭಾರಿ ವಂಚನೆ ಜಾಲವನ್ನೇ ಹೆಣೆದಿದ್ದಾರೆ. ನಿರುದ್ಯೋಗಿಗಳಿಗೆ ಹಾಗೂ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಮಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದ ದಂಪತಿ ಮಾತಿನಲ್ಲೇ ಮರಳು ಮಾಡ್ತಾ ಇದ್ರು ಎನ್ನುವ ಆರೋಪ ಕೇಳಿಬಂದಿದೆ. ಜೈಸನ್ ಡಿಸೋಜಾ, ಲವಿನಾ ಎಂಬ ಖತರ್ನಾಕ್ ದಂಪತಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕೋರ್ಟ್ನಲ್ಲಿ ಡಿ ಗ್ರೂಪ್ ಕೆಲಸ ಕೊಡಿಸುವುದಾಗಿ ಈ ದಂಪತಿ ಒಬ್ಬರಿಂದ 10 ರಿಂದ 25 ಲಕ್ಷದವರೆಗೆ ಹಣ ಪಡೆದು ವಂಚನೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಹೀಗೆ ಸುಮಾರು 500ಕ್ಕೂ ಹೆಚ್ಚು ಜನರಿಂದ ಹಣ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ. ದಂಪತಿ ಮೇಲೆ 25 ಕೋಟಿಗೂ ಹೆಚ್ಚು ಹಣ ಪಡೆದು ವಂಚನೆ ಮಾಡಿದ ಆರೋಪ ಕೇಳಿಬಂದಿದೆ. ಅನೇಕರಿಗೆ ಕೆಲಸದ ಆಸೆ ತೋರಿಸಿ ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಿ ಆರ್ಡರ್ ಪ್ರತಿ ಎಂದು ನಂಬಿಸಿದ್ದ ಕಿಲಾಡಿ ಜೋಡಿ ಇದೀಗ ಕಂಬಿ ಹಿಂದೆ ನಿಂತಿದೆ. ದುಡ್ಡು ಕೊಟ್ಟವರು ಕೆಲಸದ ಬಗ್ಗೆ ಕೇಳಿದ್ರೆ ನಾಳೆ ನಾಡಿದ್ದು ಎಂದು ಕತೆ ಹೇಳ್ತಾ ಇದ್ರಂತೆ. ಕೊನೆಗೆ ಫೋನ್ ರಿಸೀವ್ ಮಾಡದೆ ಕಳ್ಳಾಟ ಮಾಡ್ತಾ ಇದ್ದಾರೆ. ಬಳಿಕ ಮೋಸ ಹೋಗಿರೋದು ಗೊತ್ತಾಗಿ ಸಂತ್ರಸ್ತರು ಸಿಸಿಬಿಗೆ ದೂರನ್ನ ನೀಡಿದ್ದಾರೆ. ಸದ್ಯ ಇಬ್ಬರನ್ನ ಬಂಧಿಸಿರೋ ದಂಪತಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಹಿಂದೆ ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ವಂಚನೆ ಸಂಬಂಧ ದಂಪತಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಈ ಹಿಂದೆ ಕೂಡ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ವಂಚಿಸಿದ್ದ ಜೋಡಿ 2024ರಲ್ಲಿ ಬಂಧನಕ್ಕೊಳಗಾಗಿ ರಿಲೀಸ್ ಆಗಿದ್ರು. ಹೊರಗೆ ಬಂದು ಮತ್ತೆ ಅದೇ ಚಾಳಿಯನ್ನ ಮುಂದುವರೆಸಿದ್ದಾರೆ. ವಂಚನೆಗಾಗಿ ಒಂದು ಜಾಲವನ್ನೇ ರೆಡಿ ಮಾಡಿಕೊಂಡಿದ್ದ ಆಸಾಮಿಗಳು ಜನರನ್ನ ನಂಬಿಸಲು ಹಣ ಪಡೆಯಲು ಏಜೆಂಟ್ಗಳ ನೇಮಕ ಮಾಡಿದ್ರು. ಸ್ವಲ್ಪ ಹಣ ಏಜೆಂಟ್ಗಳು ಪಡೆದುಕೊಂಡು ಉಳಿದ ಹಣ ಜೈಸನ್ ದಂಪತಿಗೆ ನೀಡ್ತಾ ಇದ್ರು. ಅಲ್ಲದೆ ದಾಖಲೆ ಪರಿಶೀಲನೆ ಅಂತ ಖಾಸಗಿ ಹೋಟೆಲ್ಗೆ ಕರೆಸಿಕೊಳ್ತಾ ಇದ್ರು. ಅಲ್ಲಿ ಉಳಿದವರಿಗೆ ಆಫರ್ ಲೆಟರ್ ಬಂದಿದೆ ಎಂದು ನಕಲಿ ಆಫರ್ ಲೆಟರ್ ತೋರಿಸಿ ಕೆಲಸ ಕೊಡಿಸದೆ ಸಬೂಬು ಹೇಳ್ತಾ ಇದ್ರು ಎನ್ನುವ ಆರೋಪ ಕೇಳಿಬಂದಿದೆ. ಸದ್ಯ ಸಿಸಿಬಿ ಪೊಲೀಸರಿಂದ ದಂಪತಿ ವಿಚಾರಣೆ ಮುಂದುವರೆದಿದೆ.